ಇನ್ನು SSLCಯಲ್ಲಿ ಹಿಂದಿ ಭಾಷೆಗೆ ಗ್ರೇಡ್ ಬದಲು ಅಂಕ ನೀಡಿ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಆದೇಶ ನೀಡಿದೆ. ಏನು ಸರ್ಕಾರ ಆದೇಶವನ್ನು ಹೊರಡಿಸಿತ್ತು, ಹಿಂದಿಯ ಮಾರ್ಕ್ಸನ್ನು ನಾವು ಮೇನ್ ಎಕ್ಸಾಮ್ನಲ್ಲಿ ಕನ್ಸಿಡರ್ ಮಾಡಲ್ಲ ಅಂಥೇಳಿ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿತ್ತು ಈ ಹಿಂದೆ ಕೋರ್ಟ್. ಬಟ್ ಮತ್ತೆ ಮರುಪರಿಶೀಲನಾ ಅರ್ಜಿಯನ್ನು ಹಾಕ್ಕೊಂಡಿತ್ತು ಸರ್ಕಾರ, ಅದನ್ನು ವಜಾ ಮಾಡಿದೆ ಈಗ. ಸೊ ಈಗ SSLC ಹಿಂದಿ ವಿಷಯಕ್ಕೆ ಅಂಕ ಕೊಡಬೇಕು ಅಂಥೇಳಿ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಈ ಹಿಂದೆ ಏನೊಂದು ಇದೇ ಜಜ್ಮೆಂಟ್ ಬಂತು, ಅದನ್ನು ಮರುಪರಿಶೀಲನೆ ಮಾಡಿ ಅಂಥೇಳಿ ಸರ್ಕಾರದಿಂದಲೂ ಕೂಡ ಒಂದು ಮರುಪರಿಶೀಲನಾ ಅರ್ಜಿಯನ್ನು ಹಾಕಿದರು. ಆದರೆ ಈ ಅರ್ಜಿಯನ್ನು ತಿರಸ್ಕಾರ ಮಾಡಿದೆ. ಸೊ ಪ್ರಸಕ್ತ ಸಾಲಿಗೆ ಹಿಂದಿ ಭಾಷೆಗೆ ಗ್ರೇಡ್ ಕೊಡೋ ಹಾಗಿಲ್ಲ, ಅಂಕ ನೀಡಿ ಅಂತ ಹೇಳಿದ್ದಾರೆ. ನ್ಯಾಯಮೂರ್ತಿ ES ಇಂದಿರೇಶ್ ಅವರಿದ್ದ ಹೈಕೋರ್ಟ್ ಪೀಠ ಆದೇಶ ನೀಡಿದೆ. ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ವಾದ ಮಂಡಿಸಿದರು. ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ PIL ವಜಾಗೊಂಡಿದೆ. ಹಿಂದಿ ಭಾಷೆಯಲ್ಲಿ 1,00,000ಕ್ಕೂ ಹೆಚ್ಚು ಮಂದಿ ಅನುತ್ತೀರ್ಣ ಆಗಿದ್ದರು. ಹೀಗಾಗಿ ವಿದ್ಯಾರ್ಥಿಗಳ ಮೇಲೆ ಒತ್ತಡ ಕಡಿಮೆ ಮಾಡೋದಕ್ಕೆ ಈ ಥರದ ಒಂದು ಕ್ರಮವನ್ನು ಕೈಗೊಂಡಿದ್ರು. ಆದರೆ ಸೂಕ್ತ ತಿದ್ದುಪಡಿಯೊಂದಿಗೆ ನಿಯಮ ರಚಿಸಿ ಅಂಥೇಳಿ ರಚಿಸೋದಕ್ಕೆ ಸರ್ಕಾರ ಕರಡು ರೂಪಿಸ್ತಾ ಇದೆ. ಅಂಕದ ಬದಲು ಗ್ರೇಡ್ ನೀಡಲಾಗ್ತಾ ಇದೆ ಅಂಥೇಳಿ AG ಅವರು ವಾದವನ್ನು ಮಾಡಿದರು. ಆದರೆ ಸರ್ಕಾರಕ್ಕೆ ನ್ಯಾಯಮೂರ್ತಿ ES ಇಂದಿರೇಶ್ ಅವರಿದ್ದ ಹೈಕೋರ್ಟ್ನ ಪೀಠ ಒಂದು ಪ್ರಶ್ನೆ ಕೇಳ್ತು. SSLC ಪರೀಕ್ಷೆ ಅಧಿಸೂಚನೆ ಹೊರಡಿಸಿದಾಗಲೇ ಇದನ್ನು ಸ್ಪಷ್ಟಪಡಿಸಬೇಕಿತ್ತು ನೀವು. ಈಗ ಅಧಿಸೂಚನೆಯಲ್ಲಿಲ್ಲದ ಗ್ರೇಡ್ ಪದ್ಧತಿಯನ್ನು ಈಗ ಯಾಕೆ ಅನುಷ್ಠಾನಗೊಳಿಸ್ತಾ ಇದ್ದೀರಿ? PUCಯಲ್ಲಿ ಈಗ 83% ವಿದ್ಯಾರ್ಥಿಗಳು ಉತ್ತೀರ್ಣರಾಗ್ತಾ ಇದ್ದಾರೆ. ನೀವೆಲ್ಲರನ್ನೂ ಪಾಸ್ ಮಾಡಬೇಕು ಅಂತ ಇದ್ದಿದ್ರೆ ಪರೀಕ್ಷೆಯನ್ನೇ ರದ್ದು ಮಾಡಿ ನಿಯಮ ರೂಪಿಸಿದ ಬಳಿಕ ಸರ್ಕಾರ ಸೂಕ್ತ ಅನಿಸಿದ ಕ್ರಮ ಕೈಗೊಳ್ಳಬಹುದಾಗಿತ್ತು. ನಿಯಮ ರೂಪಿಸುವ ಮುಂಚಿತವೇ ಪರೀಕ್ಷೆಯ ಅಂಕ ಪದ್ಧತಿ ಬದಲಾವಣೆ ಇದು ಸರಿಯಲ್ಲ ಅನ್ನುವಂಥದ್ದನ್ನು ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ಸೊ 2025-26ನೇ ಸಾಲಿಗೆ ಈಗ ಹಿಂದಿ ಭಾಷೆಗೆ ಅಂಕ ನೀಡೋದಕ್ಕೆ ಹೈಕೋರ್ಟ್ ಆದೇಶ ನೀಡಿದೆ.